ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಗೈಸ್, ಹೊರಗಡೆ ಹೋಗಿ ಏನಾದ್ರೂ ಶೋ ಮಾಡ್ಬೇಕು ಅಂದ್ರೆ ಇವಾಗ ಹೋಗಕ್ ಟೈಮ್ ಇಲ್ಲ. ಬಿಕಾಸ್ ದಿಸ್ ಇಸ್ ದ ಲಾಸ್ಟ್ ಮಂತ್ ಆಫ್ ಅವರ್ ಸೆಮ್. ಅದಕ್ಕೆ ಹೋಗಕ್ ಆಗ್ತಿಲ್ಲ. ಅದಕ್ಕೆ ಯೂಸಿಂಗ್ ಮೈ ಡೈಲಿ ಥಿಂಗ್ಸ್ ಐ ಆಮ್ ಮೇಕಿಂಗ್ ದಿಸ್ ಬ್ಲಾಗ್. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಏನಂದ್ರೆ ಐ ಆಮ್ ಗೋನಾ ಶೋ ಮೈ ಆಪ್ ಬಿಕಾಸ್ ಐ ಹ್ಯಾವ್ ಮೇಡ್ ಅನ್ ಆಪ್. ನಾನೊಂದು ಆಪ್ ಮಾಡಿದ್ದೀನಿ. ಆ ಆಪ್ ನ ತೋರ್ಸಕ್ ಹೋಗ್ತೀನಿ ಇವತ್ತು, ಯಾವ ತರ ಆ ಆಪ್ ಇದೆ ಅಂತ. ಸೊ ಲೆಟ್ಸ್ ಸಿ ಹೌ ದಿಸ್ ಆಪ್ ಈಸ್. ಓಕೆ ಗೈಸ್, ನನ್ನ ಆ್ಯಪ್ ಯಾವ ಥರ ಅಂದರೆ ಸ್ಮಾರ್ಟ್ ಅಟೆಂಡೆನ್ಸ್ ಸಿಸ್ಟಮ್ ಅಂತ. ಇನ್ಸ್ಟೆಡ್ ಆಫ್ ಕಾಲಿಂಗ್ ಎವ್ರಿ ಒನ್ ನೇಮ್ಸ್ ಆ್ಯಂಡ್ ಟೇಕಿಂಗ್ ಅಟೆಂಡೆನ್ಸ್, ಇಟ್ ಟೇಕ್ಸ್ ಮಚ್ ಟೈಮ್ ವೈಲ್ ಟೇಕಿಂಗ್ ಕ್ಲಾಸ್. ದಟ್ಸ್ ವೈ ಐ ಮೇಡ್ ದಿಸ್ ಆ್ಯಪ್ ವೇರ್ ಸ್ಟೂಡೆಂಟ್ ಕ್ಯಾನ್ ಮಾರ್ಕ್ ಈಸಿಲಿ ದೇರ್ ಅಟೆಂಡೆನ್ಸ್. ನನ್ನ ಆ್ಯಪ್ ನೇಮ್ ಬಂದು ಅಟೆಂಡ್ ಗೋ ಅಂತ. ಆ ಆ್ಯಪ್ನ ಓಪನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು, ನೀವು ಟೀಚರಾ ಸ್ಟೂಡೆಂಟಾ ಅಂತ. ಆಮೇಲೆ ರಿಜಿಸ್ಟರ್ ಮಾಡ್ಕೊಂಡು ಅದೇ ಐ ಡಿಯಿಂದ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಈ ಥರ ಬರುತ್ತೆ. ಇಲ್ಲಿ ಸಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಕ್ಲಾಸ್ನ ಎಲ್ಲಿ ಕ್ರಿಯೇಟ್ ಮಾಡ್ತಿದ್ದೀವಲ್ಲ ಅಲ್ಲಿ ಲೊಕೇಶನ್ನ ಆ್ಯಡ್ ಮಾಡಬೇಕಾಗತ್ತೆ. ಬಿಕಾಸ್ ಲೊಕೇಶನ್ ರೆಸ್ಟ್ರಿಕ್ಷನ್ ಇದೆ. ಸೊ ಕ್ಲಾಸ್ ಆ್ಯಡ್ ಆದಮೇಲೆ ಕ್ಯೂ ಆರ್ ಕಾರ್ಡ್ ಇದೆ, ವಿವ್ ಇದೆ, ಇಷ್ಟೆಲ್ಲ ಆಪ್ಷನ್ ಇದ್ದಾವೆ ಟೀಚರ್ ಸೈಡಿದು. ಇವಾಗ ಸ್ಟೂಡೆಂಟ್ ಸೈಡಲ್ಲಿ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ರಿಜಿಸ್ಟರ್ ಮಾಡ್ಕೊಂಡು ಮತ್ತು ಲಾಗಿನ್ ಆಗಬೇಕಾಗತ್ತೆ ಸ್ಟೂಡೆಂಟ್ ಸೈಡು. ಸೊ ಸ್ಟೂಡೆಂಟ್ ಸೈಡು ನಾವು ಯಾವ ಟೀಚರು ಯಾವ ಸಬ್ಜೆಕ್ಟ್ನ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಸಬ್ಜೆಕ್ಟು ಅಲ್ಲಿ ಶೋ ಆಗುತ್ತೆ ಸ್ಟೂಡೆಂಟ್ಸಲ್ಲಿ. ಅಲ್ಲಿ ಮಾರ್ಕ್ ಮಾಡ್ಬೋದು. ಅಲ್ಲಿ ಟೈಮ್ ರೆಸ್ಟ್ರಿಕ್ಷನ್ ಆ್ಯಂಡ್ ಲೊಕೇಶನ್ ರೆಸ್ಟ್ರಿಕ್ಷನ್ ಎರಡೂ ಅಪ್ಲೈ ಆಗುತ್ತೆ. ಅದು ಎರಡೂ ಓಕೆ ಆದರೆ ಅಟೆಂಡೆನ್ಸ್ ಆ್ಯಡ್ ಆಗುತ್ತೆ. ಸೊ ಇವಾಗ ಸ್ಕ್ಯಾನರ್ ಥ್ರೂ ಯಾವ ಥರ ಮಾರ್ಕ್ ಮಾಡೋದು ಅಂತ ಅಟೆಂಡೆನ್ಸ್ ತೋರಿಸ್ತೀನಿ ನೋಡಿ. ಇಂಗ್ಲೀಷ್ ಸಬ್ಜೆಕ್ಟ್ ಕ್ರಿಯೇಟ್ ಆಯಿತು ಟೀಚರ್ ಡ್ಯಾಶ್ಬೋರ್ಡಲ್ಲಿ. ಇವಾಗ ಸ್ಟೂಡೆಂಟಲ್ಲಿ ಟರ್ನ್ ಆನ್ ಯುವರ್ ಲೊಕೇಶನ್ ಅಂತ ಹೇಳ್ತಿದ್ದೆಲ್ಲ, ಲೊಕೇಶನಲ್ಲಿ ಇರಲಿಲ್ಲ ಅಂದರೆ ಹುಡುಗ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಲೊಕೇಶನ್ ಆನ್ ಮಾಡ್ದ, ಆ ಲೊಕೇಶನಲ್ಲಿ ಅವನಿದ್ರೆ ಅಷ್ಟೇ ಸ್ಕ್ಯಾನ್ ಮಾಡಿ ಮಾರ್ಕ್ ಮಾಡೋಕ್ಕಾಗೋದು. ಸೊ ಇವಾಗ ಸ್ಕ್ಯಾನರ್ನ ನಾನು ಲ್ಯಾಪ್ಟಾಪ್ ಒಳಗಡೆ ಹಾಕಿದ್ದೆ. ಸೊ ಒಂದೇ ಮೊಬೈಲಲ್ಲಿ ತೋರ್ಸೋಕ್ಕಾಗಲ್ಲ. ಇವಾಗ ನೋಡಿ ಅಲ್ಲಿ ಇಂಗ್ಲೀಷ್ ಸಬ್ಜೆಕ್ಟು ಆ್ಯಕ್ಟಿವ್ ಇದೆ. ಡೇಟ್ ವೈಸ್ ಕ್ಲಿಕ್ ಮಾಡಿದರೆ ಅಟೆಂಡೆನ್ಸ್ ಬಂತು student.ravi@gmail.com ಅಂತ. ಇಷ್ಟೇ ಆ್ಯಪ್ ಇದು. ಚೆನ್ನಾಗೈತೆ ಒಂಥರ. ಇನ್ನೂ ಇಂಪ್ಲಿಮೆಂಟ್ ಮಾಡಬೇಕು, ಇನ್ನೂ ತುಂಬ ಫೀಚರ್ಸ್ ಎಲ್ಲ ಹಾಕಬೇಕು. ಇದ್ರ ಬಗ್ಗೆ ಇನ್ನೂ ಏನಾದರೂ ತಿಳ್ಕೊಬೇಕಂತಿದ್ದರೆ ನನ್ನ ವೆಬ್ಸೈಟ್ನ ಓಪನ್ ಮಾಡಿ. ವೆಬ್ಸೈಟ್ ಒಳಗಡೆ ಇದೆ ಗೈಸ್. ಇವಾಗ ನನ್ನ ಆ್ಯಪ್ನ ಮೇಡಮ್ಗೆ ತೋರಿಸ್ಬೇಕಂತ ಕ್ಲಾಸಿಗೆ ಹೋಗ್ತಿದ್ದೀನಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ ನೋಡೋಣ.